ರೂಪಾಯಿಲಿ ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ ಚಾಲೆಂಜ್ ಅಂದ್ರೆ ಚೆನ್ನಾಗಿರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ. ಆಯ್ತು, ₹1 ನೀವು ಫುಲ್ ದಿನ ಸರ್ವೈವ್ ಆಗ್ಬೇಕು. ಆ ₹1 ನೀವು ಏನಾದ್ರು ಮಾಡ್ಬೋದು. 24 hours 12 hours ಇಲ್ಲಿ ಮನೆ ದೊಡ್ಡ ಮನುಷ್ಯ ಯಾರು ಕುತ್ಕೊಂಡು ಪಾರ್ವತಿ ಏನು ನೀವು ಹೊರ ಮಾಡ್ತಿರೋ ಕೆಲಸ ನಮ್ಮ ಮನೆ ತರ ಇಂಥ ಮನೆ ಏನು ಇಲ್ಲಿ ಏನಾದ್ರು ಚಾಲೆಂಜ್ ಏನಾದ್ರು ಮಾಡೋಕ್ಕೆ ಪ್ಲಾನ್ ಹಾಕಿದ್ದೀರಾ? ಇದು ಸೀರಿಯಲ್ ಸೆಟ್ಟಲ್ಲೂ 24 hours ಅಂತ. ಬನ್ನಿ ಬ್ರೋ, ಇದೇ ನಮ್ಮ ಮನೆ ನೋಡಿ, ಎಷ್ಟು ರಿಚ್ ಯೂಟ್ಯೂಬರ್ ನಾನು. ಇದೆಲ್ಲ ನಮ್ಮದೇ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಈಗ ಟೈಮ್ ಅದು ಕರೆಕ್ಟಾಗಿ 2:30 ಆಗಿದೆ. ಇವತ್ತು ಆ್ಯಕ್ಚುಲಿ ಒಬ್ಬರು ಯೂಟ್ಯೂಬರ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಓಕೆನಾ, ಅವ್ರು ಯಾರು ಏನು ಅಂತ ಅಲ್ಲಿ ಹೋಗಿ ಪರಿಚಯ ಮಾಡ್ತೀನಿ. ಆಲ್ರೆಡಿ ತುಂಬ ಜನ ಗೊತ್ತವರು, ಸಿಕ್ಕಾಪಟ್ಟೆ ಫೇಮಸ್ಸು, ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ತುಂಬಾ ಫೇಮಸ್ ಆಗಿದ್ದಾರೆ. ಓಕೆನಾ, ಸೊ ಅವರು ಇಲ್ಲಿ ಬರ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಈ ಬ್ಲಾಗಲ್ಲಿ ಕೂಡ ಅವರು ಕಾಣಿಸ್ಕೋತಾರೆ. ಸೊ ಈ ಬ್ಲಾಗ್ ಹಿಂಗೆ ಹೋಗುತ್ತೆ ಏನು ಅಂತೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸಬರು ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕರ್ರಿ ಸರ, ಕರೆಂಡ್ರಿ ಅಪ್ಪ. ಟೈಮು 3:45 ಆಗಿದೆ. ಸಾರಿ 2:45 ಆಗಿದೆ. ನಾನು ನೋಡಿ ಗೈಸ್, ಎಷ್ಟು ಚಿಕ್ಕದಾಗಿರೋ ಸೂಪರ್ ಆಗಿರೋ ಒಂದು ಅಂಗಡಿ ಇದೆ. ಅಣ್ಣ ಪೆಟ್ರೋಲ್ ಹಾಕ್ಸ್ಕೊಂಡವ್ರೆ. ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗೋ ಗಂಟ ಆಗಲಿಲ್ಲ ಗೈಸ್ ನನ್ನ ಕೈಯಲ್ಲಿ. ಅಷ್ಟು ಹೇಳಿ ಬನ್ನಿ ಅಂತ ಪಾಪ ಅವ್ರು ಆಲ್ರೆಡಿ ಬರ್ತಾ ಇದ್ದಾರೆ. ಬರೋರ್ನ ಯಾವತ್ತೂ ವೆಯ್ಟ್ ಮಾಡಿಸ್ಬಾರ್ದು. ಇವ್ರು ನೋಡ್ರೆ 1.5 ಅವರಿಂದ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಪಾಪ. ಈ ವೆಯ್ಟ್ ಮಾಡೋದಕ್ಕೆ ಕಾರಣ ಇವರೇ. ನೋಡ್ಕೊಂಬಿಡಿ, ಇವನ್ನೇ ನಮ್ಮ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ಯೂಟ್ಯೂಬರ್ ವಿಕಾಸ್ ಗೌಡ ಅವರು ನಮ್ಮ ಮುಂದೆ ಇದ್ದಾರೆ. ಆ್ಯಂಡ್ ಅವ್ರ ಫ್ರೆಂಡ್ ಜೊತೆ ಬಂದಿದ್ದಾರೆ. ಹಾಯ್ ಬ್ರೋ. ಹಾಯ್, ನೋಡಿ ನಿಮ್ಮನ್ನ ತುಂಬ ಖುಷಿ ಆಯಿತು. ಸೀರಿಯಲ್ ಸೆಟ್ಗೆ ಬಂದಿದ್ದೀವಿ. ಓಕೆನಾ, ನೀವು ಕನ್ನಡದಲ್ಲಿ ಏನೇನು ಸೀರಿಯಲ್ಸ್ ನೋಡ್ತೀರೋ ಅದೆಲ್ಲ ಆಲ್ಮೋಸ್ಟ್ ಅಲ್ಲೂ ಈ ಸೆಟ್ಟಲ್ಲೇ ನಡೆಯೋದು. ಈಗ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ನೀವು ಯಾವ ಫಿಲಮ್ ಅಣ್ಣ ಮಾಡಿದ್ದಿಲ್ಲಿ? ಸಿ ಒಂದು 20 days ಶೂಟ್ ಮಾಡಿದ್ವಿ. ಹಾಂ, ಒಂದು ಲ್ಯಾಬ್ದು ಇದಿತ್ತು. ಹಾಂ, ಬನ್ನಿ ಬ್ರೋ, ಇದೇ ನಮ್ಮ ಮನೆ. ನೋಡಿ, ಎಷ್ಟು ರಿಚ್ ಯೂಟ್ಯೂಬರ್ ನಾನು. ಇದೆಲ್ಲ ನಮ್ಮದೇ. ಇಲ್ಲಿ ಒಳಗಿದೆ ವಿಡಿಯೋಗಿಂತ ಒಳ್ಳೆ ಫಿಲಮ್ ಶೂಟಿಂಗ್ ಸತ್ತಿದ್ದಂಗೆ. ಸೀರಿಯಲ್ ಇದು. ಹಾಂ, ನಮಸ್ಕಾರ ಅಣ್ಣ. ಅಣ್ಣ ಗೈಸ್ ನೋಡಿ ಗೈಸ್, ಬಂದೇ ಇರು, ಹೊರಗಡೆ ತೋರಿಸ್ಬಿಟ್ರು. ಬಂದೆ, 1 ನಿಮಿಷ. ಇದನ್ನ ನೋಡ್ರೇನೆ ಒಂದು ವೈಬ್ ಬರುತ್ತಲ್ಲ ಶೂಟಿಂಗ್ಗೆ ಅಂತ. ಒಂದು ಶಾರ್ಟ್ ಫಿಲಮ್ ಮಾಡ್ತಿದ್ವಿ ಗೈಸ್ ನಾವು, ಅದಕ್ಕೆ ಸೆಟ್ ಹುಡುಕ್ತಿದ್ವಿ ಮನೇನ. ಹಿಂಗೆ ನೋಡ್ತಾ ಇದೀವಿ ಹೆಂಗೈತೆ ಅಂತ. ಇವರೇ ಹೀರೋ, ನಾನೇ ವಿಲ್ಲನ್ನು. ಹೌದು, ತುಂಬ ದೊಡ್ಡಕೈತೆ ಇದು. ಚೆನ್ನಾಗೈತೆಪ್ಪ. ಸದ್ಯಕ್ಕೆ ಯಾವುದು ನಡೀತಾ ಇಲ್ವ ಶೂಟಿಂಗ್ ಇಲ್ಲಿ ಈಗ ಸೀರಿಯಲ್ದು? ಸೀರಿಯಲ್ ಸೆಟ್ಟಲ್ಲಿ ನೋಡಿ ಗೈಸ್, ಲೈಟ್ ಇಲ್ಲ ಅಂದರೆ ಬೆಳಗ್ಗೆ ಕತ್ತೆ ಥರನೇ ಕಾಣಿಸುತ್ತೆ. ಇವಾಗ ಇಲ್ಲಿ ಯಾವ್ಯಾವ ಶೂಟಿಂಗ್ ಮಾಡ್ತೀವಿ ಸೀರಿಯಲ್ಲು, ಅಲ್ಲೊಬ್ರು ಇದ್ದಾರೆ ಹಳೆ ತಲೆ, ತಾತಪ್ಪನ ಕೇಳೋಣ. ಇನ್ಚಾರ್ಜ್ ಇವಾಗ ರೀಸೆಂಟಾಗಿ ಯಾರು ನಡೀತು? ರೀಸೆಂಟಾಗಿ ದಾಸಪುರಂದರ. ಇವಾಗ ಸದ್ಯಕ್ಕೆ ಯಾವ್ದು ನಡೀತಲ್ಲ ಇಲ್ಲಿ? ಸೂರ್ಯವಂಶ ನಾವು ಸೀರಿಯಲ್ ನಡೀತೀವಿ ಅಂತ ಗೈಸ್. ನಾವು ಸೀರಿಯಲ್ ನೋಡಲ್ಲ. ಯಾರಾದರೂ ಸೀರಿಯಲ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಥ್ಯಾಂಕ್ಸ್ ಅಣ್ಣ. ಬನ್ನಿ ಆ ಒಂದು ಶೂಟಿಂಗಿಗೆ ಫ್ರೇಮ್ಗೆ ಯಾವ ಥರ ಮನೆ ಬೇಕೋ, ಯಾವ ಥರ ಇದಿರ್ಬೇಕು, ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಗೈಸ್. ಇಲ್ಲಿ ಬಂದರೆ ಆ ಒಂದು ಶೂಟಿಂಗ್ ವೈಬೇ ಹೊಡಿತೈತಿ. ದೊಡ್ಡ ಮನುಷ್ಯ ಯಾರು ಕುತ್ಕೊಂಡು ಪಾರ್ವತಿ ಏನು ನೀವು ಹೊರ ಮಾಡ್ತಿರೋ ಕೆಲಸ ನಮ್ಮ ಮನೆ ಥರ ಇಂಥ ಮನೆ ಥರ ಬೀದಿ ಕಟ್ತಾ ಇದ್ದಾರಲ್ಲೇ. ಹಾಂ,
ಇದು ಯಾಕೆ ನನಗೆ ಈ ಬೆಳವಣಿಗೆ ಸ್ವಲ್ಪ ಸರಿ ಅನಿಸ್ತಾ ಇಲ್ಲ. ಒಂದು ನಾನಿರ್ಬೇಕು, ಇಲ್ಲ ಅವನಿರ್ಬೇಕು. ಚಾನಲ್ ಥ್ಯಾಂಕ್ ಯು ಬ್ರೋ. ಫಸ್ಟ್ ಆಫ್ ಆಲ್ ನೀವು ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ, ಚಾಲೆಂಜ್ ನಾವು ಡೈಲಿ ನೋಡ್ತೀವಿ. ಇದಕ್ಕೆ ಏನು ಒಂದು ಸ್ಫೂರ್ತಿ ಹೇಳಿ ನಮಗೆ. ಸ್ಫೂರ್ತಿ ಏನಿಲ್ಲ ಬ್ರೋ, ಅದೇ ಜನಕ್ಕೆ ಏನು ಇಷ್ಟ ಆ ಕಂಟೆಂಟ್ನ ಕೊಡ್ತಾ ಹೋಗ್ಬೇಕಷ್ಟೇ ನಾವು. ಜನ ಏನು ಇಷ್ಟಪಡ್ತಾರೆ ಮತ್ತೆ ಏನಾದ್ರು ಹೊಸ್ದಾಗಿ ಏನಾದ್ರು ಟ್ರೈ ಮಾಡ್ತಿರ್ಬೇಕು ಯಾವಾಗ್ಲೂ, ಅವಾಗ ಜನಕ್ಕೂ ಇಷ್ಟ ಆಗುತ್ತೆ. ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರಬೇಕು ಮತ್ತೆ ಒಳ್ಳೊಳ್ಳೆ ಕ್ರಿಯೇಟರ್ಸ್ಗಳು ಬರಬೇಕು ಇನ್ನೂ ಜಾಸ್ತಿ. ಹೌದೌದು. ಮತ್ತೆ ಎಲ್ಲ ಹೊಸ ಯೂಟ್ಯೂಬರ್ಸ್ಗೂ ಕೂಡ ನೀವು ಯಾರ್ಯಾರು ನೋಡ್ತಿರ್ತೀರಾ ಎಲ್ಲರೂ ಜನರು ಕೂಡ ಸಪೋರ್ಟ್ ಮಾಡಿ, ಅವಾಗಲೇ ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋಕ್ಕೆ. ಏನಂತೀರ ಬ್ರೋ? ಕರೆಕ್ಟ್. ಅಂಡ್ ನಿಮ್ಗೆ ಈ ತರ ಮಾಡ್ತಿರಲ್ಲ, ಅದು ಎಲ್ಲ ನಿಮ್ಮ ಓನ್ ಐಡಿಯಾಸ್ ಏನಾ, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಕಡೆ ಸಜೆಷನ್ ತಗೋತೀರಿ, ಹೆಂಗೆ ಯೋಚನೆ ಮಾಡ್ತೀರಾ? ಚಾನಲ್ ಅಲ್ಲಿ ಬಂದಿರೋ ಪ್ರತಿ ಒಂದು ವಿಡಿಯೋನು ಬ್ರೋ, ಈವನ್ ಯಾವ್ದೇ ಗೇಮ್ ಇರ್ಬೋದು ಮತ್ತೆ ಕ್ರಿಯೇಟರ್ ಜೊತೆ ಕೊಲಾಬ್ ಆಗಿರ್ಬೋದು, ನಾನು ಎಲ್ಲಾ ವಿಡಿಯೋಸನ್ನು ನಾನು ಒಂದು ಯೂಟ್ಯೂಬ್ ಅಲ್ಲಿ ನೋಡಿರ್ತೀನಿ, ಇಲ್ಲ ನಾನೇ ಯೋಚನೆ ಮಾಡಿರ್ತೀನಿ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಯಾರು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇರ್ಬೋದು, ಹಿಂದಿ ಕ್ರಿಯೇಟರ್ಸ್ ಮತ್ತೆ ಇಂಗ್ಲಿಷ್ ಕ್ರಿಯೇಟರ್ಸ್ ಇರ್ಬೋದು, ಇಲ್ಲ ಮೂವೀಸ್ ಇರ್ಬೋದು, ಇಲ್ಲ ಅಂದ್ರೆ ನಾನೇ ಕೂತ್ಕೊ ಯೋಚನೆ ಮಾಡಿರೋದಿರ್ಬೋದು, ಎಲ್ಲಾ ಕಡೆಯಿಂದನೂ ತಗೋತೀನಿ ಸೋರ್ಸ್ನ. ಬಟ್ ಒಬ್ರು ಯಾರ ಹತ್ರನವ್ರು ಅಂದ್ರೆ ಈಗ ಇನ್ನೊಬ್ರು ಕ್ರಿಯೇಟರ್ ಹೇಳ್ಕೊಟ್ಟು, ಇಲ್ಲ ಯಾರು ಫ್ರೆಂಡ್ಸ್ ಸಜೆಸ್ಟ್ ಮಾಡಿ ಇವಾಗ 100 ವಿಡಿಯೋ ಆಗಿರ್ಬೋದು ನನ್ನ ಚಾನಲ್ ಅಲ್ಲಿ, ಪ್ರತಿಯೊಂದು ವಿಡಿಯೋನು ನಾನು ಯೋಚನೆ ಮಾಡಿ, ಇಲ್ಲ ನಾನು ಎಲ್ಲಾರು ನೋಡಿ, ಇಲ್ಲ ಯಾವ್ದಾದ್ರು ಬುಕ್ಕಲ್ಲಿ ಓದಿ ಅಲ್ಲಿಂದ ತಗೊಂಡ್ ಮಾಡಿದೀನಿ. ಬಿಟ್ರೆ ಯಾರಿಂದನೂ ಇಂಥದೊಂದು ಕಾನ್ಸೆಪ್ಟ್ ಮಾಡು ಅಂದ್ರೆ ಓಕೆ ಬ್ರೋ ಅಂತೀನಿ ಹೊರತು ಅದನ್ನ ಮಾಡಕ್ ಹೋಗಲ್ಲ. ಯಾಕಂದ್ರೆ ನನಗಿಷ್ಟ ಆಗ್ಬೇಕು ಫಸ್ಟ್ ಆಫ್ ಆಲ್. ಅದು ನಮ್ಗೆ ಇಷ್ಟ ಆದ್ರೆ ನಾವು 100% ಕೊಟ್ಟು ವಿಡಿಯೋ ಮಾಡೋಕ್ಕಾಗೋದು ಅಷ್ಟೇ ಬ್ರೋ. ಏನಿಲ್ಲ ಬ್ರೋ, ನಾನು ಹೇಳೋದೇನು ಗೊತ್ತಾ, ಯಾವ್ದು ಕದಿಯೋದು ಕಾಪಿ ಮಾಡೋದು ಅಂತ ಏನು ಬರಲ್ಲ. ಇಟ್ಸ್ ಲೈಕ್ ಮೋಟಿವೇಶನ್ ಅಂತ ತಗೋಬೋದು. ಈಗ ನೀವೊಂದು ಲಾಗ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಇದೇ ಸೆಟ್ ಇವಾಗ ಸೆಟ್ ನೋಡ್ತಿದ್ವಿ, ನೀವು ನಿಮ್ ರೀತಿಲಿ ಮಾಡ್ತೀರಾ, ನಾನು ನನ್ನ ರೀತಿಲಿ ಮಾಡ್ತೀನಿ. ಕರೆಕ್ಟ್. ಸೊ ಯೂಟ್ಯೂಬ್ ಅನ್ನೋದೇ ಹಂಗೆ ಬ್ರೋ. ಈಗ ಯೂಟ್ಯೂಬ್ ಅಲ್ಲಿ ಮೋಟೋಲಾಗಿಂಗ್ ಇದೆ, ಎಷ್ಟೋ ಅಂದ್ರೆ ಮೋಟೋಲಾಗರ್ಸ್ ಅವ್ರವ್ರ ರೀತಿಲಿ ಒಬ್ಬೊಬ್ರು ಮೋಟೋಲಾಗ್ ಮಾಡ್ತಾರೆ. ಒಬ್ರು ಬೈಕ್ ಕ್ರೇಜ್ನ ತೋರಿಸ್ತಾರೆ, ಇನ್ನೊಬ್ರು ಓಲ್ಡ್ ಬೈಕ್ಸ್ ನ ತೋರಿಸ್ತಾರೆ, ಹಳೆ ವಿಂಟೇಜ್ ಕಾರ್ಸ್ ನ ತೋರಿಸ್ತಾರೆ. ಸೊ ಇಬ್ರಿಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ತರನೇ ಎಲ್ಲಾ ಜಾನರ್ಲೂ ಅವ್ರವ್ರ ರೀತಿನೇ ಸ್ಪೆಷಾಲಿಟಿ. ಸೊ ಈಗ ನಾನ್ ನಿಮ್ ತರ ವಿಡಿಯೋ ಮಾಡಕ್ಕಲ್ಲ, ನೀವು ನನ್ನ ತರ ವಿಡಿಯೋ ಮಾಡಕ್ಕಾಗಲ್ಲ. ಸೊ ನಾವು ಏನ್ ಮಾಡ್ತೀವಿ ಅದು ನಮ್ ತರನೇ ಮಾಡ್ತೀವಿ. ಸೊ ಅದು ಜನಕ್ಕೆ ಇಷ್ಟ ಆಗ್ಬೇಕಷ್ಟೇ. ಫೈನಲಿ ಏನಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಬ್ರೋ. ಜನ ನಮ್ಮನ್ನ ನೋಡೋದೇಂತಕ್ಕೆ, ಏನೋ ಅವ್ರ ಬ್ಯುಸಿ ಲೈಫಲ್ಲಿ ಒಂದು 10 ನಿಮಿಷ ಇಲ್ಲ 5 ನಿಮಿಷ ನಮ್ಗೆ ಕೊಡ್ತಾರೆ ಅಂತಂದ್ರೆ ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ಇಲ್ಲ ನಗ್ಬೇಕು, ಅವ್ರ ಖುಷಿಗೆ ನೋಡ್ತಾರೆ ಅಷ್ಟೇ. ಬಾಡ್ಕಾಸ್ಟ್ ಮಾಡ್ತೀವಿ ನಾನು ಇಲ್ಲಿ ನಿಂತ್ಕೊಂಡು, ಇಂಟರ್ವ್ಯೂ ಆಗ್ತಾ ಇತ್ತು, ಲಾಗ್ ಆಗ್ತಿಲ್ಲ ಗೈಸ್. ಮಾತಾಡ್ತಾ ಇಂಟರ್ವ್ಯೂ ಆಗ್ತಾ ಇತ್ತು ಗೈಸ್. ಆಕ್ಚುಲಿ ನಾನು ಇವ್ರನ್ನ ಫಾಲೋ ಮಾಡೋದು ಒಂದು 5500 ಫಾಲೋವರ್ಸ್ ಇದ್ರು, ಅವಾಗಿಂದ ನೋಡ್ತಾ ಇದ್ದೆ. ಅದಾದ್ಮೇಲೆ ನಿಮ್ದೊಂದು ಮೆಜೆಸ್ಟಿಕ್ ಅಂಡರ್ಪಾಸ್ ಅಲ್ಲಿ ಒಂದು ವಿಡಿಯೋ ವೈರಲ್ ಐತಲ್ಲ, 5 ಮಿಲಿಯನ್ ಏನೋ ವ್ಯೂಸ್ ಆಯ್ತು. ಅಲ್ಲಿಂದ ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದು. ಚೆನ್ನಾಗಿ ಮಾಡ್ತಿದ್ದೀರಾ. ಏನ್ ಗೊತ್ತಾ ಬ್ರೋ, ನನ್ಗೇನಾದ್ರು ನೀವು ಚಾಲೆಂಜ್ ನಿಮ್ ಕಡೆಯಿಂದ ಕೊಟ್ರೆ ನನ್ನ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಏನಾದ್ರು ಚಾಲೆಂಜ್ ಕೊಡ್ತೀರಾ ನನಗೆ? ಹೌದಾ, ಚಾಲೆಂಜ್ ಇರಿ, ಯೋಚನೆ ಮಾಡ್ತೀನಿ. ಅದು ಲ್ಯಾಗ್ ಆಗುತ್ತೆ. ₹1 ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ ಚಾಲೆಂಜ್ ಅಂದ್ರೆ ಚೆನ್ನಾಗಿರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ. ಆಯ್ತು. ₹1 ನೀವು ಫುಲ್ ದಿನ ಸರ್ವೈವ್ ಆಗ್ಬೇಕು. ಆ ₹1 ನೀವು ಏನಾದ್ರು ಮಾಡ್ಬೋದು. 24 hours 12 hours ಅದನ್ನ ಕರೆಕ್ಟಾಗಿ ಮೆನ್ಷನ್ ಮಾಡ್ಬಿಡಿ. ಹೌದಾ, ನೀವು 24 hours ಮಾಡ್ತೀರಾ ಅಂದ್ರೆ 24 hours ಮಾಡಿ. ಒಂದಿನ ಬ್ರೋ, ಒಂದಿನ ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್? 3 ಹೊತ್ತು ಊಟಕ್ಕೆ. 3 ಹೊತ್ತು ಊಟ, ಏನಾದ್ರು ಕೆಲಸ ಹೊಡಿತೀರಾ, ಇಲ್ಲ ಅಂದ್ರೆ ₹1 ಟ್ರೇಡ್ ಮಾಡಿ ಏನಾದ್ರು ದುಡ್ಡು ಕನ್ವರ್ಟ್ ಮಾಡ್ತೀರಾ, ನಿಮ್ ಬಿಟ್ಟದ್ದು. ಈಗ ನೋಡಿ, ಅದೇ ಚಾಲೆಂಜ್ ನ ಸುಮಾರು ಜನ ಮಾಡ್ಬೋದು. ನಾನು ಏನಂತೀನಿ ಗೊತ್ತಾ, ಈಗ ಎಷ್ಟೊಂದ್ ಜನ ಕನ್ನಡದಲ್ಲಿ ಚಾಲೆಂಜ್ ಅನ್ನೋ ಜಾನರೇ ಇರ್ಲಿಲ್ಲ. ಹೌದೌದು. ನಾನು ಮಾಡ್ತಿದ್ದಾಗ ನಂಗೆ ಒಂದು 300-400 ವ್ಯೂಸ್ ಬರ್ತಿತ್ತು. ಸೊ ಈಗ ಏನಾಗಿದೆ, ಎಷ್ಟೋ ಜನ ಚಾಲೆಂಜ್ ವಿಡಿಯೋಸ್ ಮಾಡ್ತಾರೆ. ಸೊ ಅದ್ ನೋಡಿ ನನ್ಗೆ ನಿಜ ಖುಷಿ ಆಗುತ್ತೆ. ಯಾಕಂತಂದ್ರೆ ಬೇರೆ ಬೇರೆ ಚಾನಲ್ಗಳು, ಬೇರೆ ಬೇರೆ ಕ್ರಿಯೇಟರ್ಸ್ಗಳು ಮಾಡ್ತಾ ಇರ್ಬೇಕು ಏನಾದ್ರು ಡಿಫ್ರೆಂಟ್ ಆಗಿ. ಈಗ ನಾನು ಹೇಳೋದು ಅಷ್ಟೇನೆ ಬ್ರೋ, ನಾನ್ ಮಾಡಿರೋ ವಿಡಿಯೋಸ್ನೇನೆ ಬೇರೆ ರೀತಿಲಿ ಅವ್ರು ಆರಾಮಾಗಿ ಮಾಡ್ಬೋದು, ನನ್ಗಿಂತ ಚೆನ್ನಾಗಿ ಮಾಡ್ಬೋದು. ಈಗ ನಿಮ್ಗೆ ಹೇಳಿದ್ನಲ್ಲ, ನಾನು ಆ ಚಾಲೆಂಜ್ ಮಾಡಿರ್ಬೋದು, ನನ್ಗಿಂತ ನೀವೇ ಚೆನ್ನಾಗಿ ಮಾಡ್ಬೋದು, ನಿಮ್ಗಿಂತ ನಾನೇ ಕಡಿಮೆ ಅನ್ಸ್ಬೋದು ಎಂಟರ್ಟೈನ್ಮೆಂಟ್ ಅಲ್ಲಿ. ಸೊ ಅದು ಅವರ ರೀತಿಲಿ ಬರುತ್ತೆ, ಕಂಟೆಂಟ್ ಒಂದೇ ತೋರಿಸೋ ವಿಧಾನ ಬೇರೆ ಇರುತ್ತೆ. ಮತ್ತೆ ಯೂಟ್ಯೂಬ್ ಅನ್ನೋದು ಅಷ್ಟೇ ಬ್ರೋ, ಒಂದು ಪಾಯಿಂಟ್ ಅಲ್ಲಿ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಲಕ್ ಅನ್ನೋದು ಇರ್ಬೇಕು. ಈಗ ನಾನು ಒಂದೊಂದು ವಿಡಿಯೋಸ್ಗೆ ಖರ್ಚು ಮಾಡಿರ್ತೀನಿ, ಎಫರ್ಟ್ಸ್ ಹಾಕಿರ್ತೀನಿ, ಮಣ್ಣನ್ನೆಲ್ಲ ಊತ ಹಾಕೊಂಡಿರ್ತೀನಿ, ಆ ವಿಡಿಯೋಸ್ ಎಲ್ಲ ವ್ಯೂಸ್ ಅಷ್ಟೊಂದು ಬರೋದೇ ಇಲ್ಲ. ಸುಮ್ನೆ ಏನಾದ್ರು ಸಿಂಪಲ್ ಆಗಿ ಫುಡ್ ಲಾಗ್ ಮಾಡಿರ್ತೀನಿ, ಅದು ಓಡ್ಬಿಟ್ಟಿರುತ್ತೆ ಜಾಸ್ತಿ. ಸೊ ಅದು ವ್ಯೂಸು ಮತ್ತೆ ಸಬ್ಸ್ಕ್ರೈಬರ್ಸು ಅನ್ನೋದಕ್ಕಿಂತ ಅದ್ರ ಮೇಲೆ ಯಾವ್ದೇ ಕ್ರಿಯೇಟರ್ಸ್ನ ಅಳಿಯಕ್ಕೆ ಹೋಗ್ಬಾರ್ದು. ಸೊ ಎಂಟರ್ಟೈನ್ಮೆಂಟು ಒಳ್ಳೆ ಕಂಟೆಂಟ್ ಕೊಡ್ತಿದಾರ ಅನ್ನೋದ್ರ ಮೇಲೆ ಅಷ್ಟೇ. ಹೌದು.
ಇನ್ನೇನಿಲ್ಲ ಬ್ರೋ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಬ್ರೋ, ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೊ ಗೈಸ್ ಈಗ ಹೇಳಿದ್ದಾರಲ್ಲ ಇವ್ರು ಕೊಡ್ತಾರ ಚಾಲೆಂಜ್ ನಿಮಗೆ ₹1 ಇಟ್ಕೊಂಡು 3 ಹೊತ್ತು ಊಟ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ಗಂಟೆ ಸರ್ವೈವ್ ಆಗ್ಬೇಕು. ಸಣ್ಣ ಆಗ್ಬಿಟ್ಟಿರ ಆಮೇಲೆ ಒಂದಿನ. ಓಕೆನಾ, ಇದು ಚಾಲೆಂಜು. ನೆಕ್ಸ್ಟ್ ಬರುತ್ತೆ ಅದು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು ಬ್ರೋ. ಖುಷಿ ಆಯ್ತು. ಆಕ್ಚುಲಿ ಇವ್ರು ಏನೋ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ರು ಗೈಸ್. ನಾವು ಒಂದು ಏನು ಶಾರ್ಟ್ ಫಿಲಮು ಮತ್ತೆ ಒಂದು ರೀಲ್ಸ್, ಒಂದು 3-4 ರೀಲ್ಸ್, ಕಂಟೆಂಟ್ ರೀಲ್ಸ್ಗೆ ಲೊಕೇಶನ್ಗಳನ್ನ ನೋಡ್ತಿದ್ವಿ. ಈಗ ಆನ್ ದ ವೇ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀನಿ. ಫುಡ್ ವ್ಲಾಗ್ ಬರುತ್ತೆ ನನ್ನ ಚಾನಲ್ ನೋಡಿ. ಅದನ್ನ ಮಾಡ್ತಾ ಹಂಗೆ ಲೊಕೇಶನ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಥ್ಯಾಂಕ್ ಯು ಬ್ರೋ, ನೀವು ಮೀಟ್ ಆಗಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಒಳ್ಳೊಳ್ಳೆ ವಿಡಿಯೋಸ್ನ ಮಾಡಿ ಗೈಸ್. ಇವ್ರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರಿಗೂ ಕೂಡ ತುಂಬಾನೇ ನಿಮ್ಮ ಸಪೋರ್ಟ್ ಅವಶ್ಯಕತೆ ಐತೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಬ್ರೋ. ಖುಷಿ ಆಯ್ತು. ಸಿಗೋಣ ಬ್ರೋ ಮತ್ತೆ. ಕೂಡ ಅವ್ರನ್ನ ಮೀಟ್ ಮಾಡಿದ್ದಾಯ್ತು. ಅವ್ರು ಏನೋ ಸ್ವಲ್ಪ ಕೆಲಸ ಇದ್ರು. ಅವರು ಸ್ವಲ್ಪ ಶಾರ್ಟ್ ಫಿಲಮು ಮತ್ತು ರೀಲ್ಸ್ಗೆ ಕಂಟೆಂಟ್ ಹುಡ್ಕೋದಕ್ಕೆ ಸ್ವಲ್ಪ ಲೊಕೇಶನ್ ಬೇಕು ಅಂತ ಇದ್ರು. ಸೊ ಅದಕ್ಕೋಸ್ಕರ ನಾವು ಹೋಗಿದ್ರಿ. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ತುಂಬ ಸಿಂಪಲ್ಲು. ನಾನು ಒಳ್ಳೆ ಕಂಟೆಂಟ್ ಕ್ರಿಯೇಟರು, ವ್ಯೂಸ್ ಬರುತ್ತೆ ನನಗೆ ಅನ್ನೋ ಆ ಥರ ಒಂದು ಇದೇ ಇಲ್ಲ ಅವ್ರಿಗೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಖುಷಿ ಆಯಿತು. ಅವರೊಂದು ಚಾಲೆಂಜ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡಿರ್ತೀರ. ₹1 ಇಟ್ಕೊಂಡು ಇಲ್ಲ ಇಲ್ದೇನೋ ಏನೋ ಹೇಳಿದರು. ₹1 ಇಟ್ಕೊಂಡು ಅನಿಸುತ್ತೆ ಸರ್ವೈವ್ ಆಗಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಅದು ವೆರಿ ಸೂನ್ ನಾನು ಚಾಲೆಂಜ್ ಮಾಡ್ತೀನಿ. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿ ಅವ್ರಿಗೆ ಹೇಳ್ತೀನಿ ನಾನು. ಓಕೆನಾ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಲೈಕ್ ಮಾಡಲೇಬೇಡಿ. ಓಕೆನಾ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.